ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಗೆಲುವಿನ ಹಾದಿಯಲ್ಲಿ 1000 ಅಡೆತಡೆಗಳು ಬರಬಹುದು, ಆದರೆ ನಿಮ್ಮೊಳಗಿನ ಛಲ ಆ ಎಲ್ಲ ಅಡೆತಡೆಗಳಿಗಿಂತ ದೊಡ್ಡದಾಗಿರಬೇಕು. ಮೇಷರಾಶಿಯವರಾದ ನಿಮ್ಮಲ್ಲಿ ನೈಸರ್ಗಿಕವಾಗಿಯೇ ಅಂಜದ ಧೈರ್ಯ ಮತ್ತು ಮುನ್ನುಗ್ಗುವ ನಾಯಕತ್ವದ ಗುಣವಿದೆ. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ಸೋಲಿಸಲು ಬರುವುದಿಲ್ಲ, ಬದಲಿಗೆ ನಿಮ್ಮಲ್ಲಿ ಅಡಗಿರುವಂತಹ ಅದ್ಭುತ ಶಕ್ತಿಯನ್ನ ಹೊರತರಲು ಬರುತ್ತವೆ. ಜಗತ್ತಿನಲ್ಲಿ ಯಾವುದೇ ದೊಡ್ಡ ಸಾಧನೆಯು ಒಂದೇ ದಿನದಲ್ಲಿ ಆಗಿಲ್ಲ. ಕಷ್ಟಗಳು ಮತ್ತು ಹಿನ್ನಡೆಗಳು ನಿಮ್ಮ ಆತ್ಮವಿಶ್ವಾಸವನ್ನ ಪರೀಕ್ಷಿಸುವ ಮೆಟ್ಟಿಲುಗಳು ಮಾತ್ರ. ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ, ಗುರಿಯ ಮೇಲೆ ಸ್ಪಷ್ಟತೆ ಮತ್ತು ಮನಸ್ಸಿನಲ್ಲಿ ಅಚಲವಾದ ನಂಬಿಕೆ ಇದ್ದರೆ ಅಸಾಧ್ಯವಾದುದು ಯಾವುದೂ ಇಲ್ಲ. ನಿಮ್ಮ ಸಾಮರ್ಥ್ಯವನ್ನ ಎಂದಿಗೂ ಕೂಡ ಕಡೆಗಣಿಸಬೇಡಿ. ಹಿಂದಿನ ಸೋಲುಗಳನ್ನ ಮರೆತು ಇಂದಿನ ಅವಕಾಶಗಳನ್ನ ಸದುಪಯೋಗಪಡಿಸಿಕೊಳ್ಳಬೇಕಾಗುತ್ತೆ. ನಿಮ್ಮ ಗುರಿಯತ್ತ ದೃಢವಾದಂತಹ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಆಗ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದನ್ನ ನೋಡುವಂತಹ ದಿನವಾಗ್ತಾ ಇದೆ ಇವತ್ತಿನ ದಿವಸ. ಇನ್ನು ವಿಶೇಷವಾಗಿ ನೋಡುವುದಾದ್ರೆ, ಇಂದು ಬುಧವಾರ ದಿನವಾಗಿರುವುದರಿಂದ ವ್ಯಾಪಾರ, ಸಂವಹನ, ಲೆಕ್ಕಪತ್ರ ಹಾಗೂ ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಅನುಕೂಲಕರವಾದಂತಹ ದಿನ. ಕಚೇರಿಯಲ್ಲಿ ನಿಮ್ಮ ಹೊಸ ಆಲೋಚನೆಗಳಿಗೆ ಮೆಚ್ಚುಗೆ ವ್ಯಕ್ತವಾಗಲಿದೆ. ಬಾಕಿ ಉಳಿದಿದ್ದ ಕಡತಗಳು ಸುಲಭವಾಗಿ ವಿಲೇವಾರಿಯಾಗಲಿವೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನವಿರಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗಲಿದೆ. ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಆದಾಯವನ್ನ ನಿರೀಕ್ಷಿಸಬಹುದು. ದಿನನಿತ್ಯದ ಖರ್ಚುಗಳು ನಿಯಂತ್ರಣದಲ್ಲಿರುತ್ತದೆ, ಆದರೆ ಆನ್ಲೈನ್ ಶಾಪಿಂಗ್ ಅಥವಾ ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಹೊಸ ಹಣಕಾಸು ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ಸೂಕ್ತ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ. ಮನೆಯಲ್ಲಿ ಹಿರಿಯರ ಮತ್ತು ಕಿರಿಯರ ನಡುವೆ ಉತ್ತಮ ಸಾಮರಸ್ಯವಿರುತ್ತದೆ. ಸಂಗಾತಿಯೊಂದ ಮಾನಸಿಕ ಧೈರ್ಯ ಹಾಗೂ ಅಗತ್ಯ ವಿಷಯಗಳಲ್ಲಿ ಉತ್ತಮ ಮಾರ್ಗದರ್ಶನ ಸಿಗಲಿದೆ. ಕುಟುಂಬಕ್ಕೆ ಸಂಬಂಧಿಸಿದ ಶುಭ ಕಾರ್ಯಗಳ ಕುರಿತು ಚರ್ಚೆಗಳು ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಶಾರೀರಿಕವಾಗಿ ಚುರುಕುತನ ಮತ್ತು ಮಾನಸಿಕ ಶಾಂತಿ ಇರಲಿದೆ ನಿಮ್ಮ ಕುಟುಂಬದಲ್ಲಿ. ಇನ್ನು ಋತುಮಾನದ ಶೀತ, ಗಂಟಲು ಕೆರೆತ ಅಥವಾ ನಿದ್ರಾಹೀನತೆಯಂತಹ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಮತ್ತು ಹೆಚ್ಚು ನೀರು ಕುಡಿಯುವುದು ನಿಮ್ಮನ್ನ ಆರೋಗ್ಯವಾಗಿರಿಸುತ್ತದೆ. ಇಂದು ಬುಧವಾರದ ಈ ಶುಭ ದಿನದಂದು ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ದಿನದ ಆರಂಭದಲ್ಲಿ ಹನುಮಾನ್ ಚಾಲೀಸ ಪಠಿಸುವುದರಿಂದ ಮನಸ್ಸಿನಲ್ಲಿರುವ ಭಯ ನಿವಾರಣೆಯಾಗಿ ಧೈರ್ಯ ವೃದ್ಧಿಸುವಂತದ್ದು. ಇನ್ನು ಬುಧ ಗ್ರಹದ ಅನುಗ್ರಹಕ್ಕಾಗಿ ಹಸಿರು ಹೆಸರು ಕಾಳು ಅಥವಾ ಹಸಿರು ತರಕಾರಿಗಳನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಬೆಲ್ಲ ಅಥವಾ ಹಣ್ಣುಗಳನ್ನ ನೀಡುವುದರಿಂದ ಸಕಲ ಗ್ರಹ ದೋಷಗಳು ನಿವಾರಣೆಯಾಗ್ತವೆ. ಇನ್ನು ಬೆಳಗ್ಗೆ ಸ್ನಾನದ ನಂತರ ಓಂ ಕ್ಷಿತಿ ಪುತ್ರಾಯ ವಿದ್ಮಹೇ ಲೋಹಿತಾಂಗಾಯ ಧೀಮಹಿ ತನ್ನೋ ಭೌಮ ಪ್ರಚೋದಯಾತ್ ಮಂತ್ರವನ್ನ 11 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ವೃಷಭರಾಶಿಯವರ ಬಂಡೆಯಂತಹ ದೃಢತೆ ಮತ್ತು ನದಿಯಂತಹ ನಿರಂತರ ಹರಿವೆ ಯಶಸ್ಸಿನ ಮೂಲ ಮಂತ್ರವಾಗ್ತದೆ. ವೃಷಭರಾಶಿಯವರಾದ ನಿಮ್ಮಲ್ಲಿರುವಂತಹ ಅತಿ ದೊಡ್ಡ ಶಕ್ತಿ ಎಂದರೆ ಅಚಲವಾದ ತಾಳ್ಮೆ ಮತ್ತು ಕಷ್ಟಪಟ್ಟು ದುಡಿಯುವಂತಹ ಮನಸ್ಥಿತಿ. ಮರವು ಆಳವಾಗಿ ಬೇರೂರಿದಷ್ಟು ಬಿರುಗಾಳಿಗೆ ಬಗ್ಗದೆ ಗಟ್ಟಿಯಾಗಿ ನಿಲ್ಲುತ್ತದೆ. ನಿಮ್ಮ ಜೀವನದ ಅಡಿಪಾಯವು ಅಷ್ಟೇ ಬಲಿಷ್ಠವಾಗಿದೆ. ನಿಧಾನವಾಗಿ ಸಾಗಿದರೂ ನಿಲ್ಲದೆ ಮುನ್ನಡೆಯುವವನೇ ಗುರಿಯನ್ನ ತಲುಪುತ್ತಾನೆ. ತಾತ್ಕಾಲಿಕ ಸೋಲುಗಳು ಅಥವಾ ನಿಧಾನಗತಿಯ ಬೆಳವಣಿಗೆ ನಿಮ್ಮನ್ನ ನಿರಾಶೆಗೊಳಿಸದಿರಲಿ. ನಿಮ್ಮ ಪರಿಶ್ರಮದ ಪ್ರತಿಹನಿಯು ನಾಳೆಯ ಸುಂದರ ಭವಿಷ್ಯಕ್ಕೆ ಬೀಜವಾಗಲಿದೆ. ನಿಮ್ಮ ಸಾಮರ್ಥ್ಯವನ್ನ ಜಗತ್ತು ಗುರುತಿಸುವಂತಹ ದಿನ ಹತ್ತಿರದಲ್ಲೇ ಇರುವಂತದ್ದು. ಆತಂಕಗಳನ್ನ ದೂರವಿಡಿ. ನಿಮ್ಮ ಮನಸ್ಸಿನ ಶಾಂತಿಯೇ ನಿಮ್ಮ ನಿಜವಾದಂತಹ ಬಲ. ಅಡೆತಡೆಗಳನ್ನ ಮೆಟ್ಟಿ ನಿಲ್ಲಿ. ನಿಮ್ಮ ದೃಢ ಸಂಕಲ್ಪದ ಮುಂದೆ ಯಾವುದೇ ಗುರಿ ಅಸಾಧ್ಯವಲ್ಲ. ಮುನ್ನಡೆಯಿರಿ, ಖಂಡಿತವಾಗಿಯೂ ವಿಜಯ ನಿಮ್ಮದಾಗುವಂತದ್ದು. ಇಂದು ನಿಮ್ಮ ನಿರಂತರ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗಲಿದೆ. ಬಾಕಿ ಉಳಿದಿರುವ ಮಹತ್ವದ ಯೋಜನೆಗಳು ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕ ದೊರೆಯಲಿದ್ದು ಪಾಲುದಾರಿಕೆಯಲ್ಲಿ ಉತ್ತಮ ಲಾಭವನ್ನ ನಿರೀಕ್ಷಿಸಬಹುದು. ಇನ್ನು ಹಠಮಾರಿತನವನ್ನ ಬಿಟ್ಟು ನಮ್ಯತೆಯಿಂದ ವರ್ತನೆಯನ್ನ ಮಾಡಿ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ಸಲಹೆಗಳಿಗೆ ಬೆಲೆ ಕೊಡುವುದು ಕೂಡ ತುಂಬಾ ಒಳಿತನ್ನ ಮಾಡುತ್ತದೆ. ಇನ್ನು ಆದಾಯದ ಹರಿವು ಉತ್ತಮವಾಗಿರುವಂತದ್ದು. ಹೊಸ ಆಸ್ತಿ ಅಥವಾ ವಾಹನ ಖರೀದಿಗೆ ಯೋಜನೆಯನ್ನ ರೂಪಿಸಲು ಇದು ಅನುಕೂಲಕರವಾದಂತಹ ದಿನ. ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡಲು ಅಥವಾ ಹಣ ಉಳಿತಾಯವನ್ನ ಮಾಡಲು ಉತ್ತಮ ಅವಕಾಶಗಳು ಕೂಡ ಒದಗಿ ಬರಲಿವೆ. ಐಷಾರಾಮಿ ವಸ್ತುಗಳ ಮೇಲಿನ ಅನಗತ್ಯ ವೆಚ್ಚಗಳಿಗೆ ಕಡಿವಾಣವನ್ನ ಹಾಕಬೇಕಾಗುತ್ತೆ.
ಇನ್ನು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿರುವಂತದ್ದು. ಕುಟುಂಬದ ಸದಸ್ಯರೊಂದಿಗೆ ಪ್ರೀತಿಯ ಕ್ಷಣಗಳನ್ನ ಕಳೀತೀರಾ. ಸಂಗಾತಿಯೊಂದಿಗೆ ಪರಸ್ಪರ ಹೊಂದಾಣಿಕೆ ಹೆಚ್ಚಾಗಲಿದ್ದು ಪರಸ್ಪರ ಸಹಕಾರ ಕೂಡ ದೊರೆಯುವಂತದ್ದು. ಮನೆಯಲ್ಲಿ ಸಣ್ಣ ಪುಟ್ಟ ಧಾರ್ಮಿಕ ಅಥವಾ ಶುಭ ಕಾರ್ಯಗಳ ಕುರಿತು ಚರ್ಚೆಗಳು ಕೂಡ ನಡೆಯಬಹುದು. ಇನ್ನು ಆರೋಗ್ಯ ಉತ್ತಮವಾಗಿರಲಿದೆ, ಆದರೆ ಕೆಲಸದ ನಿಮಿತ್ತ ಅತಿಯಾದ ಆಯಾಸ ಕಾಣಿಸಿಕೊಳ್ಳಬಹುದು. ಕುತ್ತಿಗೆ, ಗಂಟಲು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡಿ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನ ತೆಗೆದುಕೊಳ್ಳಬೇಕಾಗುತ್ತೆ. ಇಂದು ಶುಭ್ರವಾದ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನ ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರವನ್ನ 100 ಬಾರಿ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಬುಧವಾರವಾದ್ದರಿಂದ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಸಂಕಟನಾಶನ ಗಣೇಶ ಸ್ತೋತ್ರವನ್ನ ಪಠಿಸುವುದರಿಂದ ಸಕಲ ಕಾರ್ಯವಿಘ್ನಗಳು ದೂರವಾಗ್ತವೆ. ಇನ್ನು ಹಸುವಿಗೆ ಹಸಿರು ಮೇವು, ನೆನೆಸಿದ ಹೆಸರು ಕಾಳು ಅಥವಾ ಬೆಲ್ಲವನ್ನ ತಿನ್ನಿಸಿ. ಇನ್ನ ಬಿಳಿ ವಸ್ತುಗಳ ದಾನವನ್ನ ಮಾಡುವಂಥದ್ದು. ಹಾಲನ್ನ, ಮೊಸರನ್ನ, ಅಕ್ಕಿಯನ್ನ ಅಥವಾ ಬಿಳಿ ಸಿಹಿ ತಿಂಡಿಯನ್ನ ನಿರ್ಗತಿಕರಿಗೆ ಅಥವಾ ದೇವಸ್ಥಾನಕ್ಕೆ ನೀಡಬೇಕಾಗುತ್ತೆ. ಇನ್ನು ಶ್ರೀಗಂಧ ಅಥವಾ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ಹಣೆಗೆ ಅಥವಾ ಬಟ್ಟೆಗೆ ಹಚ್ಚಿಕೊಳ್ಳುವುದರಿಂದ ಶುಕ್ರಬಲ ಹೆಚ್ಚಿ ಸಕಾರಾತ್ಮಕ ಶಕ್ತಿ ನೆಲೆಸುವಂತದ್ದಾಗ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರ ಜ್ಞಾನ ಮತ್ತು ಮಾತುಗಾರಿಕೆಯೇ ಜಗತ್ತಿನ ಅತಿ ದೊಡ್ಡದಾದಂತಹ ಶಕ್ತಿ. ಆ ಶಕ್ತಿ ನಿಮ್ಮಲ್ಲಿ ಅಡಗಿರುವಂತದ್ದು. ಮಿಥುನ ರಾಶಿಯಲ್ಲಿ ಜನಿಸಿದಂತಹ ನೀವು ನೈಸರ್ಗಿಕವಾಗಿ ಅಸಾಧಾರಣ ಬುದ್ಧಿವಂತರು, ಸೃಜನಶೀಲರು ಮತ್ತು ಹೊಸದನ್ನ ಕಲಿಯುವ ಅಪಾರ ಕುತೂಹಲವನ್ನ ಉಳ್ಳವರು. ಯಾವುದೇ ಕಠಿಣ ಪರಿಸ್ಥಿತಿಯನ್ನ ನಿಮ್ಮ ಚಾತುರ್ಯದಿಂದ ಸಕಾರಾತ್ಮಕವಾಗಿ ಬದಲಾಯಿಸುವಂತಹ ಸಾಮರ್ಥ್ಯ ನಿಮ್ಮಲ್ಲಿರುವಂತದ್ದು. ಸಮುದ್ರದ ಅಲೆಗಳು ದಡವನ್ನ ತಲುಪಲು ನಿರಂತರವಾಗಿ ಚಲಿಸುತ್ತಲೇ ಇರುತ್ತವೆ. ಅದೇ ರೀತಿ ಜೀವನದಲ್ಲಿ ಸಣ್ಣ ಪುಟ್ಟ ಏಳು ಬೀಳುಗಳು ನಿಮ್ಮನ್ನ ನಿಲ್ಲಿಸಬಾರದು. ಹಿಂಜರಿಕೆ ಮತ್ತು ದ್ವಂದ್ವ ಮನಸ್ಥಿತಿಯನ್ನ ಪಕ್ಕಕ್ಕಿಟ್ಟು ನಿಮ್ಮ ಆಲೋಚನೆಗಳನ್ನ ಕ್ರಿಯೆಯನ್ನಾಗಿ ಪರಿವರ್ತನೆಯನ್ನ ಮಾಡಿ. ಜಗತ್ತು ನಿಮ್ಮ ಆಲೋಚನೆಗಳಿಗಿಂತ ನಿಮ್ಮ ಕಾರ್ಯಗಳನ್ನ ನೋಡಿ ಗೌರವಿಸುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣ ನಂಬಿಕೆಯನ್ನ ಇಡಿ. ನಿಮ್ಮ ಮಾತುಗಳು ಇತರರಿಗೆ ಪ್ರೇರಣೆಯಾಗಲಿ. ನಿಮ್ಮ ಕೆಲಸಗಳು ನಿಮ್ಮ ಯಶಸ್ಸಿಗೆ ಸಾಕ್ಷಿಯಾಗಲಿ. ಎದ್ದು ನಿಲ್ಲಿ, ಹೊಸ ಗುರಿಗಳತ್ತ ಸಾಗಿ. ಅಸಾಧ್ಯವಾದುದನ್ನ ಸಾಧ್ಯವಾಗಿಸಿ ತೋರಿಸಬೇಕಾಗ್ತಾ ಇದೆ. ಇಂದು ನಿಮ್ಮ ಮಾತುಗಾರಿಕೆ ಮತ್ತು ಬುದ್ಧಿವಂತಿಕೆಯಿಂದ ಕಷ್ಟದ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸುವಿರಿ. ಮಾರ್ಕೆಟಿಂಗ್, ಬರವಣಿಗೆ ಮತ್ತು ಮಾಧ್ಯಮ ರಂಗದಲ್ಲಿ ಇರುವಂತವರಿಗೆ ಅತ್ಯುತ್ತಮವಾದಂತಹ ದಿನ. ಇನ್ನು ಹೊಸ ವ್ಯಾಪಾರ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಹೊಸ ಸಂಪರ್ಕಗಳನ್ನ ಬೆಳೆಸಿಕೊಳ್ಳಲು ಇದು ಒಳ್ಳೆಯ ದಿನ. ಒಂದೇ ಸಮಯದಲ್ಲಿ ಹಲವು ಕೆಲಸಗಳಲ್ಲಿ ಕೈ ಹಾಕಿ ಗೊಂದಲಕ್ಕೀಡಾಗಬೇಡಿ. ಆದ್ಯತೆಯ ಆಧಾರದ ಮೇಲೆ ಕೆಲಸವನ್ನ ಮುಗಿಸಿ. ಇನ್ನು ಹೊಸ ಹೂಡಿಕೆಗಳು ಅಥವಾ ಹಳೆಯ ವ್ಯವಹಾರಗಳಿಂದ ಉತ್ತಮ ಲಾಭ ಹರಿದು ಬರುವಂತದ್ದು. ಆರ್ಥಿಕ ಯೋಜನೆಗಳನ್ನ ರೂಪಿಸಲು ಈ ದಿನವು ಸೂಕ್ತವಾಗಿದೆ. ಷೇರು ಮಾರುಕಟ್ಟೆ ಅಥವಾ ವ್ಯಾಪಾರದಲ್ಲಿ ಲಾಭದಾಯಕ ನಿರ್ಧಾರಗಳನ್ನ ತೆಗೆದುಕೊಳ್ಳುವಿರಿ. ಅನಗತ್ಯ ವಸ್ತುಗಳಿಗೆ ಮಾತ್ರ ಹಣ ವಿನಿಯೋಗಿಸಿ. ಹಠಾತ್ ಖರ್ಚುಗಳ ಮೇಲೆ ನಿಯಂತ್ರಣವಿರಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಹರ್ಷದಾಯಕ ವಾತಾವರಣವನ್ನ ನೋಡುವಂಥದ್ದು. ಒಡ ಹುಟ್ಟಿದವರೊಂದಿಗೆ ಪ್ರೀತಿ ವಿಶ್ವಾಸ ಕೂಡ ಹೆಚ್ಚಾಗುವಂಥದ್ದು. ಹಳೆಯ ಸ್ನೇಹಿತರನ್ನ ಭೇಟಿಯಾಗುವ ಅಥವಾ ಅವರಿಂದ ಉಪಯುಕ್ತ ಸಲಹೆ ಪಡೆಯುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಸಮಯವನ್ನ ಕಳೆಯುವುದರಿಂದ ಪ್ರೀತಿ ಮತ್ತು ಪರಸ್ಪರ ನಂಬಿಕೆ ಗಟ್ಟಿಯಾಗ್ತದೆ. ಇನ್ನು ದಿನವಿಡೀ ಮಾನಸಿಕವಾಗಿ ಚುರುಕಾಗಿರುವಂತದ್ದು. ಅತಿಯಾದ ಆಲೋಚನೆ ಅಥವಾ ನರಗಳ ಆಯಾಸ, ಗಂಟಲಿನ ಕಿರಿಕಿರಿ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ, ಧ್ಯಾನ ಮತ್ತು ನಿಯಮಿತ ಹಸಿರು ತರಕಾರಿ, ಹಣ್ಣುಗಳ ಸೇವನೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಬುಧವಾರದಂದು ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ 108 ಬಾರಿ ಪಠಣಿಯನ್ನ ಮಾಡಿ. ಇನ್ನ ಬುಧ ದೇವನ ಅನುಗ್ರಹಕ್ಕಾಗಿ ಓಂ ಭ್ರಾಂ ಹ್ರೀಂ ಭ್ರೌಂ ಸಂ ಬುಧಾಯ ನಮಃ ಅಥವಾ ಸರಳವಾಗಿ ಓಂ ಬುಧಾಯ ನಮಃ ಮಂತ್ರವನ್ನ ಪಠಣಿಯನ್ನ ಮಾಡಬೇಕಾಗುತ್ತೆ. ಇನ್ನು ಹಸಿರು ಬಣ್ಣದ ಬಟ್ಟೆ, ಹೆಸರು ಕಾಳು ಅಥವಾ ಹಸಿರು ತರಕಾರಿಗಳನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಿ. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಕಾಳನ್ನ ತಿನ್ನಿಸುವುದರಿಂದ ಬುಧ ದೋಷಗಳು ನಿವಾರಣೆಯಾಗಿ ಬುದ್ಧಿಶಕ್ತಿ, ವ್ಯಾಪಾರ ವೃದ್ಧಿಯಾಗುವಂಥದ್ದು. ಮುಂಜಾನೆ ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿ ದೇವಿಗೆ ಪ್ರದಕ್ಷಿಣೆಯನ್ನ ಹಾಕಿ ನಮಸ್ಕರಿಸಬೇಕಾಗುತ್ತೆ. ಕಟಕ ರಾಶಿ. ಕಟಕ ರಾಶಿಯವರ ಶಾಂತವಾಗಿ ಹರಿಯುವ ನದಿಗೆ ಎದುರಾಗುವ ಬಂಡೆಗಳನ್ನ ಕರಗಿಸಿ ಹರಿಯುವ ಅದ್ಭುತವಾದಂತಹ ಶಕ್ತಿ ಇದೆ. ನಿಮ್ಮ ನಮ್ರತೆಯೇ ನಿಮ್ಮ ನಿಜವಾದಂತಹ ಬಲ. ಕಟಕ ರಾಶಿಯವರಾದ ನೀವು ನೈಸರ್ಗಿಕವಾಗಿಯೇ ವಿಶಾಲ ಹೃದಯ ಮತ್ತು ಅಪಾರ ತಾಳ್ಮೆಯನ್ನ ಹೊಂದಿದವರು. ನಿಮ್ಮ ಸೂಕ್ಷ್ಮತೆ ಮತ್ತು ಪ್ರೀತಿ
ನಿಮ್ಮ ದೌರ್ಬಲ್ಯವಲ್ಲ, ಅದು ಜಗತ್ತನ್ನ ಗೆಲ್ಲುವ ನಿಮ್ಮ ಅತಿ ದೊಡ್ಡದಾದಂತಹ ಅಸ್ತ್ರ. ಸಮುದ್ರದ ಅಲೆಗಳು ಹಿಂದಕ್ಕೆ ಸರಿಯುವುದು ಸೋತು ಅಲ್ಲ, ಮತ್ತಷ್ಟು ಶಕ್ತಿಯಿಂದ ದಡವನ್ನ ಅಪ್ಪಿಕೊಳ್ಳಲು. ಜೀವನದಲ್ಲಿ ಎಷ್ಟೇ ಏರಿಳಿತಗಳು ಬಂದರೂ ನಿಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ. ಇತರರ ಮಾತುಗಳಿಗೆ ಅಥವಾ ಕ್ಷಣಿಕ ವೈಫಲ್ಯಗಳಿಗೆ ನಿಮ್ಮ ಮನಸ್ಸಿನ ಶಾಂತಿಯನ್ನ ಹಾಳು ಮಾಡಿಕೊಳ್ಳಬೇಡಿ. ಕಷ್ಟಗಳು ಬಂದಾಗ ಅಂಜದೆ ನದಿಯಂತೆ ನಿರಂತರವಾಗಿ ಮುನ್ನಡೆಯಬೇಕಾಗುತ್ತೆ. ನಿಮ್ಮ ಕನಸುಗಳಿಗೆ ರೆಕ್ಕೆಯನ್ನ ಕಟ್ಟಿ ಹಾರಲು ಬಿಡಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ದೈವ ಭಕ್ತಿ ನಿಮ್ಮನ್ನ ಖಂಡಿತವಾಗಿಯೂ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಹಿಂದೆ ಹೊಸ ಭರವಸೆಯೊಂದಿಗೆ ಮುನ್ನಡೆಯಿರಿ. ಖಂಡಿತವಾಗಿಯೂ ಜಯ ನಿಶ್ಚಿತವಾಗಿಯೂ ನಿಮ್ಮದಾಗುವಂಥದ್ದನ್ನ ಕಾಣುವಂಥದ್ದಾಗ್ತದೆ. ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಹೊಸ ಆಲೋಚನೆಗಳಿಗೆ ಕಚೇರಿಯಲ್ಲಿ ಉತ್ತಮ ಮನ್ನಣೆ ಸಿಗಲಿದೆ. ಯೋಜನಾಬದ್ಧವಾಗಿ ಕೆಲಸವನ್ನ ಪೂರ್ಣಗೊಳಿಸುವಂಥದ್ದು. ಇನ್ನು ತಂಡದ ಸದಸ್ಯರೊಂದಿಗೆ ಹೊಂದಾಣಿಕೆ ಉತ್ತಮವಾಗಿರುತ್ತದೆ. ಸಾರ್ವಜನಿಕ ಸಂಪರ್ಕ, ಶಿಕ್ಷಣ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಇರುವಂತವರಿಗೆ ವಿಶೇಷ ಪ್ರಗತಿಯನ್ನ ನೀವು ಕಾಣುವಂತದ್ದಾಗ್ತದೆ. ಭಾವನಾತ್ಮಕವಾಗಿ ಯಾವುದೇ ಮಹತ್ವದ ವೃತ್ತಿಪರ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಪ್ರಾಯೋಗಿಕ ದೃಷ್ಟಿಕೋನ ಇರಬೇಕಾಗುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಸ್ಥಿರ ಮತ್ತು ತೃಪ್ತಿದಾಯಕವಾಗಿರುತ್ತದೆ. ಹಳೆಯ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇದೆ. ಮನೆ ಮತ್ತು ಕುಟುಂಬದ ಅಗತ್ಯಗಳಿಗಾಗಿ ಹಣ ವ್ಯಯವಾಗಬಹುದು, ಆದರೆ ಅದು ಸಾರ್ಥಕ ಎನಿಸಲಿದೆ. ಸ್ಥಿರಾಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯುವುದು ಉತ್ತಮ. ಮನೆಯಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂಥದ್ದು. ಇಂದು ತಾಯಿಯವರ ಆಶೀರ್ವಾದ ಮತ್ತು ವಾತ್ಸಲ್ಯ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗ್ತದೆ. ಒಟ್ಟಿಗೆ ಗುಣಮಟ್ಟದ ಸಮಯವನ್ನ ಕೂಡ ಕಳಿತೀರಾ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಸಾಧನೆಯಿಂದ ಮನಸ್ಸಿಗೆ ಸಂತಸ ಕೂಡ ಉಂಟಾಗಲಿದೆ. ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ. ಶೀತ, ಕಫ ಅಥವಾ ನೀರಿನ ಬದಲಾವಣೆಯಿಂದ ಗಂಟಲಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಮಾನಸಿಕವಾಗಿ ಅತಿಯಾದ ಆಲೋಚನೆಯನ್ನ ಮಾಡುವುದು ತಪ್ಪಾಗ್ತದೆ. ಇನ್ನು ಧ್ಯಾನ, ಪ್ರಾಣಾಯಾಮ ಹಾಗೂ ಸಮಯಕ್ಕೆ ಸರಿಯಾಗಿ ಸಮತೋಲಿತ ಆಹಾರ ಸೇವನೆ ನಿಮ್ಮನ್ನ ಲವಲಕೆಯಿಂದ ಇಡುವಂತದ್ದಾಗ್ತದೆ. ಇಂದು ಶಿವನಿಗೆ ಹಸಿ ಹಾಲು ಅಥವಾ ಶುದ್ಧ ಜಲದಿಂದ ಅಭಿಷೇಕವನ್ನ ಮಾಡಿ ಬಿಲ್ಪತ್ರೆಯನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಓಂ ಸೋಮಾಯ ನಮಃ ಮಂತ್ರವನ್ನ ಜಪಿಸುವುದರಿಂದ ಮಾನಸಿಕ ಶಾಂತಿ ಮತ್ತು ಏಕಾಗ್ರತೆ ವೃದ್ಧಿಸುವಂತದ್ದು. ಇನ್ನು ಮುಂಜಾನೆ ತಾಯಿಯ ಅಥವಾ ಮನೆಯ ಹಿರಿಯರ ಮಹಿಳೆಯ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಿರಿ. ಇದು ಚಂದ್ರ ಗ್ರಹದ ಶುಭ ಫಲವನ್ನ ಹೆಚ್ಚಿಸುವಂತದ್ದಾಗ್ತದೆ. ಸಿಂಹರಾಶಿಯವರ ಬೆಳಕನ್ನ ಹುಡುಕಿಕೊಂಡು ಹೋಗಬೇಡಿ. ನೀವೇ ಬೆಳಕಾಗಿ ಜಗತ್ತಿಗೆ ದಾರಿಯನ್ನ ತೋರಿಸುವಂತರಾಗಬೇಕು. ಸಿಂಹರಾಶಿಯವರಾದ ನಿಮ್ಮಲ್ಲಿ ಅಪಾರವಾದ ನಾಯಕತ್ವದ ಗುಣ ಮತ್ತು ಸವಾಲುಗಳನ್ನು ಎದುರಿಸುವಂತಹ ಅದಮ್ಯ ಸಾಹಸವಿದೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿಮ್ಮನ್ನ ಮಣಿಸಲು ಬರುವುದಿಲ್ಲ. ನಿಮ್ಮ ಆಂತರಿಕ ಶಕ್ತಿಯನ್ನ ಪುಟಿದೇಳಿಸಲು ಬರುವಂಥದ್ದು. ಇತರರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಾರೆ ಎಂಬುದಕ್ಕಿಂತ ನಿಮ್ಮ ಗುರಿಯ ಬಗ್ಗೆ ನಿಮಗೆ ಎಷ್ಟು ಸ್ಪಷ್ಟತೆ ಇದೆ ಎಂಬುದು ಬಹಳ ಮುಖ್ಯವಾಗ್ತದೆ. ಒಂದು ಬಾಗಿಲು ಮುಚ್ಚಿದರೆ 10 ಹೊಸ ದಾರಿಗಳು ತೆರೆದುಕೊಳ್ಳುತ್ತವೆ. ಹಿನ್ನಡೆಗಳು ಕೇವಲ ಒಂದು ಕ್ಷಣದ ವಿರಾಮವಷ್ಟೇ. ಅವು ನಿಮ್ಮ ಪಯಣದ ಅಂತ್ಯವಾಗಿರುವುದಿಲ್ಲ. ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಮತ್ತು ಆಲೋಚನೆಯಲ್ಲಿ ದೃಢತೆ ಇರಲಿ. ಭಯವನ್ನ ಪಕ್ಕಕ್ಕಿಟ್ಟು ಮುನ್ನಡೆಯಿರಿ. ಜಗತ್ತು ಸದಾ ಧೈರ್ಯಶಾಲಿಗಳ ಪರವಾಗಿರುತ್ತದೆ. ಇಂದು ಮತ್ತೊಮ್ಮೆ ನಿಮ್ಮ ಶಕ್ತಿಯನ್ನ ಸಾಬೀತುಪಡಿಸಿ ಕನಸುಗಳನ್ನು ಸಕಾರಗೊಳಿಸುವಂತಹ ಹಾದಿಯಲ್ಲಿ ದಿಟ್ಟವಾದಂತಹ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಹಾಗೂ ಸಂವಹನ ಕೌಶಲ್ಯ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಬಾಕಿ ಉಳಿದಿದ್ದ ಪ್ರಮುಖ ಕಾರ್ಯಗಳು ಪೂರ್ಣಗೊಳ್ಳಲಿವೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರು ಅಥವಾ ವ್ಯವಹಾರ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭದ ಮುನ್ಸೂಚನೆಯೂ ಕೂಡ ಇರುವಂಥದ್ದು. ದಾಖಲೆಗಳಿಗೆ ಸಹಿ ಮಾಡುವಾಗ ಅಥವಾ ಪ್ರಮುಖ ಪತ್ರ ವ್ಯವಹಾರಗಳಲ್ಲಿ ಆತುರ ಪಡದೆ ವಿವರಗಳನ್ನು ಪರಿಶೀಲನೆಯನ್ನ ಮಾಡಿ. ಇನ್ನು ಆರ್ಥಿಕವಾಗಿ ಈ ದಿನವು ಉತ್ತಮ ಸಮತೋಲನದಲ್ಲಿರುವಂಥದ್ದು. ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಆದಾಯವನ್ನು ನಿರೀಕ್ಷಿಸಬಹುದು. ಷೇರು ಮಾರುಕಟ್ಟೆ ಅಥವಾ ವ್ಯಾಪಾರ ವಿಸ್ತರಣೆಗೆ ಸಂಬಂಧಿಸಿದಂತೆ ಯೋಚಿಸಿ ಹೂಡಿಕೆ ಮಾಡಲು ದಿನವು ಪೂರಕವಾಗಿರುವಂಥದ್ದು. ಇನ್ನು ಗೃಹೋಪಯೋಗಿ ವಸ್ತುಗಳು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ಬರಬಹುದಾದರೂ ಅದು ನಿಮ್ಮ ಬಜೆಟ್ ಮಿತಿಯಲ್ಲೇ ಇರುವಂಥದ್ದು. ಇನ್ನು ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ. ಕುಟುಂಬದ ಸದಸ್ಯರೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಭಿನ್ನಾಭಿಪ್ರಾಯಗಳು ಶಮನಗೊಳ್ಳುತ್ತವೆ.
ಸಹೋದರ ಸಹೋದರಿಯರ ಬೆಂಬಲವೂ ಕೂಡ ನಿಮಗೆ ಸಿಗುವಂಥದ್ದು. ಒಡ ಹುಟ್ಟಿದವರಿಂದ ಅಥವಾ ಆಪ್ತ ಸ್ನೇಹಿತರಿಂದ ಸಮಯೋಚಿತ ಸಹಾಯ ಮತ್ತು ಸಲಹೆಗಳು ಕೂಡ ದೊರೆಯುವಂಥದ್ದು. ಇನ್ನು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ಉತ್ಸಾಹ ಕೂಡ ಹೆಚ್ಚಾಗುವಂಥದ್ದು. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಚೈತನ್ಯದಿಂದ ಇರ್ತೀರಾ. ಅತಿಯಾದ ಕೆಲಸದ ನಡುವೆ ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದಿರುವುದರಿಂದ ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣವಾಗಬಹುದು. ಹಸಿರು ತರಕಾರಿಗಳು, ಜ್ಯೂಸ್ ಮತ್ತು ಸಾಕಷ್ಟು ನೀರನ್ನು ಸೇವಿಸಿ ಲಘು ನಡಿಗೆಯನ್ನು ರೂಢಿಸಿಕೊಳ್ಳಬೇಕಾಗುತ್ತೆ. ಇಂದು ಮುಂಜಾನೆ ಎದ್ದು ಸೂರ್ಯದೇವನಿಗೆ ನಮಸ್ಕರಿಸಿ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಕೆಂಪು ಚಂದನವನ್ನು ಹಾಕಿ ಅಗ್ರ್ಯವನ್ನು ನೀಡಿ. ಬುಧವಾರವಾದ್ದರಿಂದ ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನು ಪಠಣೆಯನ್ನು ಮಾಡಿ. ಇನ್ನು ಹಸಿರು ಬಣ್ಣದ ಕಾಳುಗಳು ಅಥವಾ ಹಸಿರು ತರಕಾರಿಗಳನ್ನು ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಿ. ಇನ್ನು ತುಳಸಿ ಗಿಡಕ್ಕೆ ನೀರೆರೆದು ಪ್ರದಕ್ಷಿಣೆಯನ್ನು ಹಾಕಿ. ಇದರಿಂದ ಮಾನಸಿಕ ಶಾಂತಿ ಮತ್ತು ಬುದ್ಧಿಬಲ ಕೂಡ ವೃದ್ಧಿಯಾಗ್ತದೆ. ಕನ್ಯಾ ರಾಶಿಯವರ ಸ್ಪಷ್ಟ ಯೋಜನೆ ಮತ್ತು ಬುದ್ಧಿವಂತಿಕೆಯ ಪರಿಶ್ರಮವಿದ್ದಾಗ ಯಾವ ಬಿರುಗಾಳಿಯು ನಿಮ್ಮ ದಾರಿಯನ್ನ ತಪ್ಪಿಸಲು ಸಾಧ್ಯವಿಲ್ಲ. ಕನ್ಯಾ ರಾಶಿಯವರಾದ ನೀವು ನೈಸರ್ಗಿಕವಾಗಿ ತೀಕ್ಷ್ಣವಾದಂತಹ ಬುದ್ಧಿ ಮತ್ತು ಶಿಸ್ತನ್ನ ಹೊಂದಿದವರು. ಜಗತ್ತು ಎಷ್ಟೇ ಗೊಂದಲಮಯವಾಗಿದ್ದರೋ ಪ್ರತಿಯೊಂದು ಸಮಸ್ಯೆಯಲ್ಲೂ ಪರಿಹಾರವನ್ನ ಹುಡುಕುವ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿದೆ. ನಿಮ್ಮ ಮೇಲೆ ನಿಮಗಿರುವಂತಹ ಸಂದೇಹಗಳನ್ನ ಮೊದಲು ದೂರವಿಡಬೇಕಾಗುತ್ತೆ. ಪರಿಪೂರ್ಣತೆ ಎಂಬುದು ರಾತ್ರೋರಾತ್ರಿ ಬರುವುದಿಲ್ಲ. ಅದು ನಿಮ್ಮ ನಿರಂತರ ಶ್ರಮ, ತಾಳ್ಮೆ ಮತ್ತು ಶ್ರದ್ಧೆಯ ಫಲವಾಗಿರುತ್ತದೆ. ನಿಮ್ಮ ಸಣ್ಣ ಪುಟ್ಟ ಪ್ರಯತ್ನಗಳೇ ನಾಳೆ ನಿಮ್ಮನ್ನ ದೊಡ್ಡ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುತ್ತವೆ. ಇತರರ ಟೀಕೆಗಳಿಗೆ ಕಿವಿಗೊಡದೆ ನಿಮ್ಮ ಗುರಿಯತ್ತ ಮಾತ್ರ ಗಮನವಿರಬೇಕಾಗುತ್ತೆ. ನಿಮ್ಮಲ್ಲಿರುವಂತಹ ಜ್ಞಾನ ಮತ್ತು ವಿವೇಕವೇ ನಿಮ್ಮ ನಿಜವಾದ ಬಲವಾಗಿರುತ್ತೆ. ಭಯವನ್ನ ಬದಿಗೊತ್ತಿ ನಿಮ್ಮ ಆಲೋಚನೆಗಳಿಗೆ ಕಾರ್ಯರೂಪವನ್ನ ಕೊಡಿ. ಜಯ ನಿಮ್ಮ ನಿರೀಕ್ಷೆಗಿಂತಲೂ ಹತ್ತಿರದಲ್ಲಿದೆ. ನಿಮ್ಮ ಅಪಾರ ಬುದ್ಧಿಶಕ್ತಿಯಿಂದ ಇಂದಿನ ದಿನವನ್ನ ನಿಮ್ಮದಾಗಿಸಿಕೊಳ್ಳಲು ಅತ್ಯುತ್ತಮ ಅವಕಾಶಗಳು ನಿಮಗೆ ಲಭ್ಯವಾಗ್ತವೆ. ನಿಮ್ಮ ನಿಖರತೆ ಮತ್ತು ಸಮಸ್ಯೆಗಳನ್ನ ಬಗೆಹರಿಸುವ ಚಾಕಚಕ್ಯತೆಗೆ ಕಚೇರಿಯಲ್ಲಿ ಉತ್ತಮ ಪ್ರಶಂಸೆ ಸಿಗಲಿದೆ. ಲೆಕ್ಕಪತ್ರ, ಬ್ಯಾಂಕಿಂಗ್ ಮತ್ತು ಬರವಣಿಗೆ ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯಂತ ಫಲಪ್ರದವಾದಂತಹ ದಿನ. ಹೊಸ ಜವಾಬ್ದಾರಿಗಳನ್ನ ಸಾಮರ್ಥ್ಯವಾಗಿ ನಿಭಾಯಿಸುವಂತದ್ದು. ಮೇಲಾಧಿಕಾರಿಗಳ ವಿಶ್ವಾಸ ಗಳಿಸಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ಸಣ್ಣ ಪುಟ್ಟ ವಿಷಯಗಳಲ್ಲಿ ಅತಿಯಾದ ಪರಿಪೂರ್ಣತೆಯನ್ನ ಹುಡುಕುತ್ತಾ ಕೆಲಸ ವಿಳಂಬವಾಗಿ ಮಾಡಬೇಡಿ. ಹಣಕಾಸಿನ ಸ್ಥಿತಿ ಬಲಗೊಳ್ಳಲಿದೆ. ಹೊಸ ಒಪ್ಪಂದಗಳು ಅಥವಾ ಹಳೆಯ ವ್ಯವಹಾರಗಳಿಂದ ಉತ್ತಮ ಲಾಭವನ್ನ ನಿರೀಕ್ಷಿಸಬಹುದು. ಷೇರು ಮಾರುಕಟ್ಟೆ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆಯನ್ನ ಮಾಡಲು ಅನುಕೂಲಕರವಾದಂತಹ ದಿನ. ದೈನಂದಿನ ಹಾಗೂ ಅನಗತ್ಯ ವಸ್ತುಗಳ ಖರೀದಿಗೆ ಮಾತ್ರ ಹಣ ವ್ಯಯವಾಗಲಿದೆ. ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿರುವಂತದ್ದು. ಇನ್ನು ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡ್ತೀರಾ. ಕುಟುಂಬದ ಹಿರಿಯರೊಂದಿಗೆ ಮಹತ್ವದ ವಿಷಯಗಳನ್ನ ಚರ್ಚಿಸಿ ಸರಿಯಾದ ತೀರ್ಮಾನವನ್ನ ಕೈಗೊಳ್ಳುವಿರಿ. ಸಹೋದರ ಸಹೋದರಿಯರ ಬೆಂಬಲವು ಕೂಡ ನಿಮಗೆ ಪ್ರಮುಖವಾಗಿ ಸಿಗುವಂತದ್ದು. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಅವರ ಭಾವನೆಗಳಿಗೆ ಬೆಲೆಯನ್ನ ಕೊಡಬೇಕಾಗುತ್ತೆ. ಇನ್ನ ಸಾಮಾನ್ಯವಾಗಿ ಆರೋಗ್ಯ ಸ್ಥಿರವಾಗಿರುತ್ತದೆ. ಅತಿಯಾದ ಆಲೋಚನೆಗಳೇ ನರಗಳ ಒತ್ತಡ, ಜೀರ್ಣಕ್ರಿಯೆ ತೊಂದರೆ ಅಥವಾ ಅಜೀರ್ಣ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡಿ, ಹೆಚ್ಚು ಹಸಿರು ತರಕಾರಿಗಳನ್ನ ಸೇವಿಸಿ ಮತ್ತು ಪ್ರಾಣಾಯಾಮದ ಮೂಲಕ ಮನಸ್ಸನ್ನ ಪ್ರಶಾಂತವಾಗಿಡಬೇಕಾಗುತ್ತೆ. ಇಂದು ಬುಧವಾರದ ಈ ಶುಭ ದಿನದಂದು ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಬುದ್ಧಿ ಹಾಗೂ ವ್ಯಾಪಾರ ವೃದ್ಧಿಗಾಗಿ ಓಂ ಭ್ರಾಂ ಹ್ರೀಂ ರೌಂ ಸಂ ಬುಧಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನ ಹಸಿರು ಬಣ್ಣದ ಬಳಕೆಯನ್ನ ಮಾಡುವಂತದ್ದು. ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಕರವಸ್ತ್ರವನ್ನ ಜೇಬಿಲಿಟ್ಟುಕೊಳ್ಳುವುದು ಶುಭ ಫಲವನ್ನ ತರುವಂತದ್ದಾಗ್ತದೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ನೆನೆಸಿದ ಹೆಸರು ಕಾಳನ್ನ ತಿನ್ನಿಸಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಹೆಸರು ಕಾಳು ಅಥವಾ ಹಸಿರು ಬಟ್ಟೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ ನೀವು. ತುಲಾರಾಶಿಯವರ ತಕ್ಕಡಿಯಂತೆ ಸಮತೋಲನ ಕಾಯ್ದುಕೊಳ್ಳುವುದು ನಿಮ್ಮಲ್ಲಿ ಇರುವಂತಹ ಶಕ್ತಿ. ಯಾವುದೇ ಬಿರುಗಾಳಿ ನಿಮ್ಮ ದಾರಿಯನ್ನ ತಲುಪಿಸಲು ಸಾಧ್ಯವಿಲ್ಲ. ತುಲಾರಾಶಿಯವರಾದ ನೀವು ನೈಸರ್ಗಿಕವಾಗಿಯೇ ಶಾಂತಿ, ಸೌಂದರ್ಯ ಮತ್ತು ನ್ಯಾಯದ ಸಂಕೇತ. ಜೀವನದಲ್ಲಿ ಏರಿಳಿತಗಳು ಬರುವುದು ಸಹಜ. ಆದರೆ ನಿಮ್ಮ ಮನಸ್ಸಿನ ಸಮತೋಲನವನ್ನ ಕಳೆದುಕೊಳ್ಳುತ್ತಿರುವುದೇ ನಿಮ್ಮ ಅತಿ ದೊಡ್ಡದಾದಂತಹ ಬಲವಾಗಿದೆ. ಎಷ್ಟೋ ಬಾರಿ ಇತರರನ್ನ ಮೆಚ್ಚಿಸಲು ನಿಮ್ಮ ಕನಸುಗಳನ್ನ ಮುಂದೂಡುತ್ತೀರಿ.
ನಿಮ್ಮ ಗುರಿಗಳು ಮತ್ತು ನಿಮ್ಮ ಆಸೆಗಳಿಗೂ ಬೆಲೆ ಇದೆ. ಸಣ್ಣ ಪುಟ್ಟ ಗೊಂದಲಗಳು ನಿಮ್ಮ ಹೆಜ್ಜೆಯನ್ನು ತಡೆಯದಿರಲಿ. ನಿಮ್ಮ ಶ್ರಮ, ಸೃಜನಶೀಲತೆ ಮತ್ತು ಪ್ರಾಮಾಣಿಕತೆಯೇ ನಿಮ್ಮ ಯಶಸ್ಸಿನ ಹೆದ್ದಾರಿಯಾಗುವಂಥದ್ದು. ಸೋಲುಗಳು ಕೇವಲ ಒಂದು ಕ್ಷಣದ ಪಾಠವಷ್ಟೇ. ಅವು ನಿಮ್ಮ ಅಂತ್ಯವಲ್ಲ. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣವಾದಂತಹ ನಂಬಿಕೆಯನ್ನು ಇಡಿ. ನಗುವಿನಿಂದ ಜಗತ್ತನ್ನು ಗೆಲ್ಲುವ ಅದ್ಭುತವಾದಂತಹ ಶಕ್ತಿ ನಿಮಗಿರುವಂಥದ್ದು. ಮುನ್ನಡೆಯಿರಿ. ನಿಮ್ಮ ಕನಸುಗಳ ಶಿಖರವನ್ನು ಏರಲು ಹಿಂದೆ ದೃಢವಾದಂತಹ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ನಿಮ್ಮ ಸಂವಹನ ಕೌಶಲ್ಯ ಹಾಗೂ ಶಾಂತ ಸ್ವಭಾವವು ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳನ್ನು ತಂದುಕೊಡಲಿದೆ. ಬುಧವಾರದ ಪ್ರಭಾವದಿಂದ ವ್ಯಾಪಾರ, ಲೇಖನ, ಮಾರ್ಕೆಟಿಂಗ್ ಮತ್ತು ಹಣಕಾಸು ವಿಭಾಗದಲ್ಲಿರುವವರಿಗೆ ಉತ್ತಮ ಲಾಭವೂ ಕೂಡ ಸಿಗುವಂಥದ್ದು. ಇನ್ನು ಸಹೋದ್ಯೋಗಿಗಳ ಬೆಂಬಲ, ತಂಡದ ನಾಯಕತ್ವವನ್ನು ವಹಿಸಿಕೊಳ್ಳಲು ಅಥವಾ ಸಂಕೀರ್ಣ ಯೋಜನೆಗಳನ್ನು ಸರಳವಾಗಿ ಪೂರ್ಣಯಿಸಲು ಸಹೋದ್ಯೋಗಿಗಳಿಂದ ಪೂರ್ಣವಾದಂತಹ ಬೆಂಬಲವೂ ಕೂಡ ಸಿಗುವಂಥದ್ದು. ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹೆಚ್ಚು ಸಮಯವನ್ನು ವ್ಯರ್ಥ ಮಾಡಬೇಡಿ. ಸಮಯಕ್ಕೆ ಸರಿಯಾಗಿ ಕಾರ್ಯಪ್ರವೃತ್ತಿಯಾಗಬೇಕಾಗಿದೆ. ಇನ್ನು ಆರ್ಥಿಕ ಸ್ಥಿತಿ ಹಾಗೂ ಸಮಾಧಾನಕರವಾಗಿರುವಂಥದ್ದು. ವ್ಯಾಪಾರ ವಹಿವಾಟುಗಳಲ್ಲಿ ನಿರೀಕ್ಷಿತ ಲಾಭವೂ ಕೂಡ ದೊರೆಯುವಂಥದ್ದು. ಹಿಂದೆ ಮಾಡಿದ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಆದಾಯ ಕೈ ಸೇರಬಹುದು. ಸಾಲ ನೀಡುವ ವ್ಯವಹಾರಗಳಿಂದ ಇಂದು ದೂರವಿರುವುದು ಒಳ್ಳೆಯದಾಗುವಂಥದ್ದು. ಇನ್ನು ಸೌಂದರ್ಯವರ್ಧಕ ಬಟ್ಟೆ ಅಥವಾ ಮನೆಗೆ ಸಂಬಂಧಿಸಿದ ಅಲಂಕಾರಿಕ ವಸ್ತುಗಳ ಖರೀದಿಗೆ ಹಣ ಖರ್ಚಾಗುವಂತಹ ಸಾಧ್ಯತೆಯೂ ಕೂಡ ಇರುವಂಥದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಹಾಗೂ ಪ್ರೀತಿಯ ವಾತಾವರಣ ನೆಲೆಸಿರುವಂಥದ್ದು. ಮನೆಯವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಳೆಯುವಿರಿ. ಇನ್ನು ಸಂಗಾತಿಯೊಂದಿಗೆ ಹೊಂದಾಣಿಕೆ ಹೆಚ್ಚಾಗಲಿದ್ದು ಪರಸ್ಪರ ಸಹಕಾರದಿಂದ ಹೊಸ ಯೋಜನೆಯನ್ನು ರೂಪಿಸಬಹುದು. ಬಂಧು ಮಿತ್ರರಿಂದ ಸೌಹಾರ್ದಯುತ ಸಂಬಂಧ ಮುಂದುವರಿಯಲಿದ್ದು ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುವಂಥದ್ದನ್ನು ಕಾಣ್ತೀರ. ಇಂದು ಶುಭ್ರವಾದ ಬಿಳಿ ಅಥವಾ ಹಸಿರು ಬಟ್ಟೆ ಧರಿಸಿ ಶ್ರೀ ಲಕ್ಷ್ಮಿಗೆ ದೇವಿಗೆ ಓಂ ನಮಃ ಶಿವಾಯ ಅಥವಾ ಓಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 108 ಬಾರಿ ಪಠಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಬುಧವಾರದ ವಿಘ್ನ ನಿವಾರಕ ಗಣೇಶನಿಗೆ ಘರಿಕೆಯನ್ನು ಅರ್ಪಿಸಿ ಸಂಕಟನಾಶನ ಗಣೇಶ ಸ್ತೋತ್ರವನ್ನು ಅಥವಾ ಇದನ್ನು ಪಠಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಹಸುವಿಗೆ ಹಸಿರು ಬೇವು ನೀಡಿ ಅಥವಾ ಬಡವರಿಗೆ ಅಕ್ಕಿ, ಹಾಲು, ಸಕ್ಕರೆಯಂತಹ ಬಿಳಿ ವಸ್ತುಗಳನ್ನು ದಾನವಾಗಿ ಮಾಡಿ. ಬುಧ ಗ್ರಹದ ಮಂತ್ರ ಜಪ ಬುದ್ಧಿ ಹಾಗೂ ವ್ಯಾಪಾರ ವೃದ್ಧಿಗಾಗಿ ಓಂ ಭುಂ ಬುಧಾಯ ನಮಃ ಮಂತ್ರವನ್ನು 21 ಬಾರಿ ಪಠಣೆಯನ್ನು ಮಾಡಬೇಕಾಗತ್ತೆ. ಇನ್ನು ಶ್ರೀಗಂಧ ಅಥವಾ ನೈಸರ್ಗಿಕ ಸುಗಂಧ ದ್ರವ್ಯವನ್ನು ಹೆಚ್ಚಿಸಿಕೊಳ್ಳುವುದರಿಂದ ಶುಕ್ರ ಗ್ರಹದ ಬಲ ಹೆಚ್ಚಿ ಧನಾತ್ಮಕವಾದಂತಹ ವೃದ್ಧಿಯಾಗುವಂಥದ್ದನ್ನು ಕಾಣುವಂಥದ್ದಾಗ್ತದೆ. ವೃಶ್ಚಿಕ ರಾಶಿಯವರೇ, ಬಿರುಗಾಳಿಯ ಅಬ್ಬರಕ್ಕೆ ಮರಗಳು ಬಾಗಬಹುದು, ಆದರೆ ಆಳವಾಗಿ ಬೇರೂರಿದ ಮರ ಎಂದಿಗೂ ಕೂಡ ಬೀಳುವುದಿಲ್ಲ. ವೃಶ್ಚಿಕ ರಾಶಿಯವರಾದ ನಿಮ್ಮಲ್ಲಿ ಅದ್ಭುತವಾದ ಇಚ್ಛಾಶಕ್ತಿ, ಧೈರ್ಯ ಮತ್ತು ಮರುಹುಟ್ಟು ಪಡೆಯುವ ಶಕ್ತಿ ಇದೆ. ನೀವು ಬುದ್ಧಿಯಿಂದ ಎದ್ದು ಬರುವಂತಹ ಫಿನಿಕ್ಸ್ ಹಕ್ಕಿಯಂತೆ. ನೀವು ಎಷ್ಟೇ ದೊಡ್ಡ ಸಂಕಷ್ಟವನ್ನ ಎದುರಿಸಿದರೋ ಅದರಿಂದ ಇನ್ನಷ್ಟು ಬಲಿಷ್ಠರಾಗಿ ಹೊರಹೊಮ್ಮುವ ಸಾಮರ್ಥ್ಯ ಹೊಂದಿದ್ದೀರಿ. ಜೀವನದಲ್ಲಿ ಎದುರಾಗುವ ಕತ್ತಲೆ ನಿಮ್ಮ ಬೆಳಕನ್ನ ನಿಂದಿಸಲು ಬರುವುದಿಲ್ಲ. ನಿಮ್ಮೊಳಗಿನ ನಕ್ಷತ್ರವನ್ನ ಪ್ರಕಾಶಮಾನವಾಗಿ ಬೆಳಗಿಸಲು ಬರುತ್ತವೆ. ಇತರರ ಮಾತುಗಳು, ಟೀಕೆಗಳು ನಿಮ್ಮ ಗುರಿಯನ್ನ ಬದಲಾಯಿಸಲು ಬಿಡಬೇಡಿ. ನಿಮ್ಮ ದಾರಿ, ನಿಮ್ಮ ಕನಸುಗಳು ಸ್ಪಷ್ಟವಾಗಿರಬೇಕಾಗುತ್ತೆ. ಇಂದು ಹಿಂಜರಿಕೆಯನ್ನ ಬಿಟ್ಟು ದೃಢವಾಗಿ ಮುನ್ನಡೆದರೆ ಶ್ರಮ, ಏಕಾಗ್ರತೆ ಮತ್ತು ಪ್ರಾಮಾಣಿಕತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲವಾಗಿದೆ. ಜಗತ್ತನ್ನ ಗೆಲ್ಲುವ ಶಕ್ತಿ ನಿಮ್ಮ ಮನಸ್ಸಿನಲ್ಲಿದೆ. ಅಂಜಬೇಡಿ, ಧೈರ್ಯದಿಂದ ಹೆಜ್ಜೆ ಇಡಿ. ಯಶಸ್ಸು ನಿಮ್ಮ ಪಾದದ ಬಳಿ ಬರುವಂತದ್ದನ್ನ ಕಾಣುವಂತದ್ದಾಗಿದೆ. ಇಂದು ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಂಶೋಧನಾತ್ಮಕ ಬುದ್ಧಿವಂತಿಕೆಗೆ ಕಚೇರಿಯಲ್ಲಿ ಉನ್ನತ ಮನ್ನಣೆ ಸಿಗಲಿದೆ. ಬಾಕಿ ಉಳಿದಿದ್ದ ಪ್ರಮುಖ ಕಾರ್ಯಗಳು ಪೂರ್ಣಗೊಳ್ಳಲಿವೆ. ತಾಂತ್ರಿಕ ಕ್ಷೇತ್ರ, ವೈದ್ಯಕೀಯ, ರಿಯಲ್ ಎಸ್ಟೇಟ್ ಅಥವಾ ವ್ಯವಹಾರ ಕ್ಷೇತ್ರದಲ್ಲಿ ಇರುವಂತವರಿಗೆ ಲಾಭದಾಯಕವಾದಂತಹ ದಿನ. ಇನ್ನು ಗುಪ್ತ ಶತ್ರುಗಳ ಅಥವಾ ಅಸೂಯೆ ಪಡುವವರ ಬಗ್ಗೆ ಎಚ್ಚರವಿರಬೇಕು. ನಿಮ್ಮ ಮುಂದಿನ ಯೋಜನೆಗಳನ್ನ ಎಲ್ಲರೊಂದಿಗೆ ಮುಂಚಿತವಾಗಿ ಹಂಚಿಕೊಳ್ಳಬೇಡಿ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಹಳೆಯ ಬಾಕಿ ಹಣ ಅಥವಾ ಬರಬೇಕಾಗಿದ್ದ ಹಣಕಾಸಿನ ನೆರವು ಕೈ ಸೇರಲಿದೆ. ಆಸ್ತಿ, ಷೇರು ಮಾರುಕಟ್ಟೆ ಅಥವಾ ದೀರ್ಘಾವಧಿ ಯೋಜನೆಗಳಲ್ಲಿ ಹೂಡಿಕೆಯನ್ನ ಮಾಡಲು ಇದು ಸೂಕ್ತವಾದಂತಹ ದಿನ. ಆದರೂ ತಜ್ಞರ ಸಲಹೆಯನ್ನ ಪಡೆಯುವುದು
ಉತ್ತಮ. ಇನ್ನು ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಬಜೆಟ್ ಮೀರಿ ಖರ್ಚನ್ನ ಮಾಡಬೇಡಿ. ಇನ್ನ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುವಂತದ್ದು. ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಮನಸ್ಸಿಗೆ ಸಮಾಧಾನ ತರುವಂತದ್ದು. ಸಂಗಾತಿಯೊಂದಿಗಿನ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಪರಸ್ಪರ ಗೌರವ ಮತ್ತು ನಂಬಿಕೆಯಿಂದ ಸಂಬಂಧದಲ್ಲಿ ಮಾಧುರ್ಯ ಕೂಡ ಹೆಚ್ಚಾಗ್ತದೆ. ಇನ್ನು ಮಕ್ಕಳಿಂದ ವಿದ್ಯಾಭ್ಯಾಸ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಶುಭ ಸುದ್ದಿಯನ್ನ ಕೇಳುವಂತದ್ದು. ದಿನವಿಡೀ ಶಕ್ತಿ ಮತ್ತು ಉತ್ಸಾಹ ಉತ್ತಮವಾಗಿರುತ್ತದೆ. ಹೊಟ್ಟೆಯ ಸಮಸ್ಯೆಗಳು, ಅಜೀರ್ಣ ಅಥವಾ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆ ಇದೆ. ಹೆಚ್ಚು ನೀರು, ಎಳನೀರು ಅಥವಾ ಹಣ್ಣಿನ ರಸ ಸೇವಿಸಿ. ಅತಿಯಾದ ಖಾರ ಮತ್ತು ಎಣ್ಣೆಯುಕ್ತ ಆಹಾರದಿಂದ ದೂರವಿರಬೇಕಾಗುತ್ತೆ. ಇಂದು ಕಾರ್ತಿಕೇಯನ ಆರಾಧನೆಯನ್ನ ಮಾಡಿ. ಮುಂಜಾನೆ ಸ್ನಾನದ ನಂತರ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪ್ರಾರ್ಥಿಸಿ ಓಂ ಶರವಣ ಭವಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಿ. ಇನ್ನು ಸಂಜೆ ಅಥವಾ ಬೆಳಗ್ಗೆ ಹನುಮಾನ್ ಚಾಲಿಸ ಪಠಿಸುವುದರಿಂದ ಶತ್ರು ಭಯ ನಿವಾರಣೆಯಾಗಿ ಆತ್ಮವಿಶ್ವಾಸ ವೃದ್ಧಿಯಾಗದೆ. ಇನ್ನ ದುರ್ಗಾದೇವಿಯ ಅಥವಾ ಆಂಜನೇಯನಿಗೆ ಕೆಂಪು ಹೂಗಳನ್ನ ಅರ್ಪಿಸಿ ತುಪ್ಪದ ದೀಪವನ್ನ ಹಚ್ಚಿ. ಇನ್ನ ಮಂಗಳ ಗ್ರಹದ ದೋಷ ಶಮನಕ್ಕಾಗಿ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ತೊಗರಿಬೇಳೆ ಅಥವಾ ಬೆಲ್ಲವನ್ನ ದಾನವಾಗಿ ಮಾಡಿ. ಧನುರಾಶಿ. ಧನುರಾಶಿಯವರ ಗುರಿ ನಿಶ್ಚಯವಾಗಿದ್ದರೆ ಬಿಲ್ಲಿನಿಂದ ಹೊರಟ ಬಾಣವನ್ನ ಯಾವ ಗಾಳಿಯೂ ತಡೆಯಲಾರದು. ಧನುರಾಶಿಯವರಾದ ನೀವು ನೈಸರ್ಗಿಕವಾಗಿ ಆಶಾವಾದಿಗಳು, ಸತ್ಯಾನ್ವೇಷಕರು ಮತ್ತು ಎದೆಗುಂದದ ಹೋರಾಟಗಾರರು. ನಿಮ್ಮ ಗುರಿ ಯಾವಾಗಲೂ ಎತ್ತರದಲ್ಲಿರಬೇಕು. ಜೀವನದಲ್ಲಿ ಬರುವ ಸವಾಲುಗಳು ನಿಮ್ಮ ಹಾದಿಯನ್ನ ತಪ್ಪಿಸಲು ಬರುವುದಿಲ್ಲ. ನಿಮ್ಮ ಗಮನ ಮತ್ತು ಗುರಿಯನ್ನ ಇನ್ನಷ್ಟು ತೀಕ್ಷ್ಣಗೊಳಿಸಲು ಬರುತ್ತವೆ. ಜ್ಞಾನ ಮತ್ತು ಸಕಾರಾತ್ಮಕ ಚಿಂತನೆಯ ನಿಮ್ಮ ಅತ್ಯಂತ ದೊಡ್ಡದಾದಂತಹ ಶಕ್ತಿ. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ನೈತಿಕತೆ ಮತ್ತು ಆತ್ಮವಿಶ್ವಾಸವನ್ನ ಎಂದಿಗೂ ಬಿಟ್ಟುಕೊಳ್ಳಬೇಡಿ. ಜಗತ್ತು ನಿಮ್ಮನ್ನ ಹಿಮ್ಮೆಟ್ಟಿಸಲು ಪ್ರಯತ್ನಿಸಿದಾಗಲೆಲ್ಲ ನಿಮ್ಮೊಳಗಿನ ದೃಢ ಸಂಕಲ್ಪದಿಂದ ಮತ್ತಷ್ಟು ಎತ್ತರಕ್ಕೆ ಜಿಗಬೇಕಾಗುತ್ತೆ. ಸೋಲು ಎಂಬುದು ಕೇವಲ ಒಂದು ತಾತ್ಕಾಲಿಕವಾದಂತಹ ಘಟನೆ. ಅದು ನಿಮ್ಮ ಅಂತ್ಯವಲ್ಲ. ನಿಮ್ಮ ಕನಸುಗಳ ಮೇಲೆ ದೃಷ್ಟಿ ಇಟ್ಟು ಧೈರ್ಯದಿಂದ ಹೆಜ್ಜೆಯನ್ನ ಇಡಿ. ಪರಿಶ್ರಮ ಮತ್ತು ಪ್ರಾಮಾಣಿಕತೆ ನಿಮ್ಮೊಂದಿಗಿದ್ದರೆ ವಿಜಯದ ಪತಾಕೆ ಹಾರಿಸುವುದು ಶತಸಿದ್ಧವಾಗುವಂತದ್ದಾಗಿದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯ ಯೋಜನೆಗಳಿಗೆ ಕಚೇರಿಯಲ್ಲಿ ಉತ್ತಮ ಮನ್ನಣೆ ಸಿಗಲಿದೆ. ಶಿಕ್ಷಣ, ಮಾರ್ಗದರ್ಶನ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವಂತವರಿಗೆ ವಿಶೇಷ ಪ್ರಗತಿ ಇರುತ್ತದೆ. ಉನ್ನತ ಅಧಿಕಾರಿಗಳು ನಿಮ್ಮ ಮೇಲೆ ಭರವಸೆಯನ್ನ ಇಟ್ಟು ಮಹತ್ವದ ಜವಾಬ್ದಾರಿಗಳನ್ನ ವಹಿಸಬಹುದು. ಹೊಸ ಯೋಜನೆಗಳನ್ನ ಮುನ್ನಡೆಸಲು ಇದು ಪ್ರಶಸ್ತವಾದಂತಹ ಸಮಯ. ಇನ್ನು ಇತರರ ಅನಗತ್ಯ ವಾದ ವಿವಾದಗಳಲ್ಲಿ ಮಧ್ಯ ಪ್ರವೇಶಿಸಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಸ್ಥಿರ ಹಾಗೂ ಲಾಭದಾಯಕವಾಗಿರುತ್ತದೆ. ಹೊಸ ವ್ಯವಹಾರ ಅಥವಾ ಒಪ್ಪಂದಗಳಿಂದ ಆರ್ಥಿಕ ಲಾಭವನ್ನ ನಿರೀಕ್ಷಿಸಬಹುದು. ಧಾರ್ಮಿಕ ಕಾರ್ಯಗಳು, ಶಿಕ್ಷಣ ಅಥವಾ ಮಕ್ಕಳ ಭವಿಷ್ಯಕ್ಕಾಗಿ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ದೀರ್ಘಾವಧಿಯ ಸುರಕ್ಷಿತ ಹೂಡಿಕೆಗಳಿಗೆ ಇಂದು ಯೋಜನೆಯನ್ನ ರೂಪಿಸುವುದು ಅನುಕೂಲಕರವಾಗ್ತದೆ. ಇನ್ನು ಮನೆಯಲ್ಲಿ ಧಾರ್ಮಿಕ ಮತ್ತು ಮಂಗಳಕರ ವಾತಾವರಣ ನೆಲೆಸಿದೆ. ಹಿರಿಯ ಆರೋಗ್ಯ ಕೂಡ ಸುಧಾರಿಸಲಿದೆ. ಸಂಗಾತಿ ಮತ್ತು ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯ ದೊರೆಯಿರಿ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಕುಟುಂಬದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಎಲ್ಲರ ಅಭಿಪ್ರಾಯಕ್ಕೂ ಗೌರವವನ್ನ ನೀಡಬೇಕಾಗುತ್ತೆ. ದಿನವಿಡೀ ಮಾನಸಿಕ ಶಾಂತಿ ಮತ್ತು ಲವಲಿಕೆಯಾಗಿರುವಂತಹ ದಿನ. ಯಕೃತ್ ಅಂದ್ರೆ ಲಿವರ್, ಅಜೀರ್ಣ ಅಥವಾ ತೊಡೆ ಕೀಲು ನೋವಿನಂತಹ ಸಣ್ಣ ಪುಟ್ಟ ತೊಂದರೆಗಳಿರುವವರು ಎಚ್ಚರಿಕೆಯನ್ನ ವಹಿಸಬೇಕು. ಎಣ್ಣೆಯುಕ್ತ ಹಾಗೂ ಅತಿಯಾದ ಸಿಹಿ ಪದಾರ್ಥಗಳನ್ನ ತೊಲಗಿಸಿ ನಿಯಮಿತ ನಡಿಗೆ ಮತ್ತು ಧ್ಯಾನ ಆರೋಗ್ಯವನ್ನ ಕಾಪಾಡುವಂತದ್ದಾಗ್ತದೆ. ಇಂದು ಬೆಳಗ್ಗೆ ಸ್ನಾನದ ನಂತರ ಓಂ ಭೃಂ ಬೃದಾಯ ನಮಃ ಅಥವಾ ಓಂ ಗುರುವೇ ನಮಃ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಿ. ಇನ್ನು ಹಳದಿ ಬಣ್ಣದ ವಸ್ತ್ರ ಧರಿಸಿ ಅಥವಾ ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಹಳದಿ ಹೂಗಳನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕು. ದೇವಾಲಯಕ್ಕೆ ಹೋಗಬೇಕಾಗತ್ತೆ. ಇನ್ನ ವಿಶೇಷವಾಗಿ ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡಿ ಅಥವಾ ವಿಷ್ಣು ಸಹಸ್ರನಾಮ ಅಥವಾ ದೇವಗುರು ಸ್ತೋತ್ರವನ್ನ ಕೇಳಬೇಕಾಗತ್ತೆ. ಇನ್ನ ಹಸುವಿಗೆ ಬೆಲ್ಲ ಮತ್ತು ನೆನೆಸಿದ ಕಡಲೆಕಾಳು ಅಥವಾ ಹಸಿರು ಹುಲ್ಲನ್ನ ನೀಡುವುದರಿಂದ ಸಕಲ ಗ್ರಹ ದೋಷಗಳು ನಿವಾರಣೆಯಾಗ್ತವೆ. ಮಕರ ರಾಶಿ. ಮಕರ ರಾಶಿಯವರ ಗೆಲುವಿನ ಹಾದಿ ದೀರ್ಘವಾಗಿರಬಹುದು, ಆದರೆ ಶ್ರಮ ಮತ್ತು ತಾಳ್ಮೆ ಇದ್ದರೆ ಯಶಸ್ಸು ಖಚಿತವಾಗ್ತದೆ. ಮಕರ ರಾಶಿಯವರಾದ ನೀವು ಕಠಿಣ ಪರಿಶ್ರಮ, ಸಹನೆ ಮತ್ತು ಶಿಸ್ತಿನ ಸಕಾರ ರೂಪಿಗಳು. ಜಗತ್ತು ಎಷ್ಟೇ ತರಾತುರಿಯಲ್ಲಿದ್ದರೂ ನಿಮ್ಮ ಗುರಿಯತ್ತ ನಿಧಾನವಾಗಿ ಮತ್ತು ದೃಢವಾಗಿ ಹೆಜ್ಜೆ ಇಡುವ ಚತುರತೆ ನಿಮಗಿರುವಂತದ್ದು. ಎದುರಾಗುವ ಸವಾಲುಗಳು ನಿಮ್ಮ ದಾರಿಯನ್ನ ತಡೆಯಲು ಬರುವುದಿಲ್ಲ, ಬದಲಿಗೆ ನಿಮ್ಮನ್ನ ವಜ್ರದಂತೆ ಹೊಳೆಯುವಂತೆ ಮಾಡುತ್ತವೆ.
ನಿಮ್ಮ ಶ್ರಮಕ್ಕೆ ತಕ್ಷಣ ಫಲ ಸಿಗದಿದ್ದರೂ ನಿರಾಶರಾಗಬೇಡಿ. ಆಳವಾದ ಬೇರುಗಳನ್ನ ಹೊಂದಿದ ಮರ ಮಾತ್ರ ಬೃಹತ್ತಾಗಿ ಬೆಳೆಯಬಲ್ಲದು. ನಿಮ್ಮ ಸಾಮರ್ಥ್ಯವನ್ನ ಯಾರೂ ಪ್ರಶ್ನಿಸಲು ಸಾಧ್ಯವಿಲ್ಲ. ನಕಾರಾತ್ಮಕ ಆಲೋಚನೆಗಳನ್ನ ಮೆಟ್ಟಿ ನಿಲ್ಲಿ. ನಿಮ್ಮ ದೃಢ ಸಂಕಲ್ಪವೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ನಿಮ್ಮ ಶ್ರಮದ ಮೇಲೆ ನಂಬಿಕೆಯನ್ನ ಇಡಿ. ಮುಂದಿನ ದಿನಗಳಲ್ಲಿ ಇಡೀ ಜಗತ್ತೇ ನಿಮ್ಮ ಯಶಸ್ಸನ್ನ ಕೊಂಡಾಡುವಂತದ್ದಾಗುವಂತದ್ದನ್ನ ನೀವು ನೋಡುವಂತದ್ದಾಗ್ತದೆ ಇಂದಿನ ದಿವಸ. ಇನ್ನು ಕಚೇರಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಶಿಸ್ತಿಗೆ ಸೂಕ್ತ ಪ್ರತಿಫಲ ಸಿಗಲಿದೆ. ಬಾಕಿ ಉಳಿದಿದ್ದ ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳಲಿವೆ. ಮೇಲಾಧಿಕಾರಿಗಳು ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಟು ಹೊಸ ಯೋಜನೆ ಅಥವಾ ನಾಯಕತ್ವದ ಜವಾಬ್ದಾರಿ ಕೂಡ ವಹಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದ ವಿವಾದಗಳನ್ನ ತಪ್ಪಿಸಿ ಕೆಲಸದಲ್ಲಿ ನಿರಂತರವಾಗಿ ಇರಬೇಕಾಗುತ್ತೆ. ಇನ್ನು ಆದಾಯ ಮತ್ತು ಖರ್ಚಿನ ನಡುವೆ ಉತ್ತಮ ಸಮತೋಲನವಿರುತ್ತದೆ. ಹಠಾತ್ ಧನಲಾಭದ ಸಾಧ್ಯತೆಯೂ ಕೂಡ ಇರುವಂತದ್ದು. ಭೂಮಿ, ಆಸ್ತಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ದಿನವೂ ಕೂಡ ಪ್ರಶಸ್ತವಾಗಿದೆ. ವ್ಯವಹಾರದಲ್ಲಿ ನಷ್ಟವಾಗದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಿ. ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದು ತಪ್ಪಾಗುವಂತದ್ದು. ಇನ್ನ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸಿರುವಂತದ್ದು. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂತದ್ದು. ಕಷ್ಟದ ಸಂದರ್ಭಗಳಲ್ಲಿ ಸಂಗಾತಿಯ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಪರಸ್ಪರ ಪ್ರೀತಿ ವಿಶ್ವಾಸ ಕೂಡ ಹೆಚ್ಚಿಸಲಿದೆ. ಕುಟುಂಬದ ಸದಸ್ಯರೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯಲು ಪ್ರಯತ್ನವನ್ನ ಪಡಿ. ಇದು ಸಂಬಂಧಗಳನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತದ್ದಾಗ್ತದೆ. ಆರೋಗ್ಯವು ಕೂಡ ತೃಪ್ತಿಕರವಾಗಿರುತ್ತದೆ. ಕೀಲು ನೋವು, ಮೊಣಕಾಲು ನೋವು ಅಥವಾ ಬೆನ್ನು ನೋವಿನಂತಹ ವಾತ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಲಘು ವ್ಯಾಯಾಮ, ಎಣ್ಣೆ ಮಸಾಜ್ ಮತ್ತು ಪೌಷ್ಟಿಕ ಆಹಾರ ಸೇವನೆಗೆ ಒತ್ತನ್ನ ನೀಡಬೇಕಾಗುತ್ತೆ. ಇನ್ನ ಬೆಳಿಗ್ಗೆ ಅಥವಾ ಸಂಜೆ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ರುದ್ರಾಕ್ಷಿ ಮಾಲೆಯಲ್ಲಿ ಜಪಿಸಬೇಕಾಗುತ್ತೆ. ಇನ್ನ ಸಂಜೆ ಶನಿದೇವರಿಗೆ ಅಥವಾ ಅರಳಿ ಮರದ ಕೆಳಗೆ ಕಪ್ಪು ಎಳ್ಳು ಬೆರೆಸಿದಂತಹ ಎಳ್ಳೆಣ್ಣೆಯ ದೀಪವನ್ನ ಬೆಳಗಿಸಬೇಕಾಗುತ್ತೆ. ಇನ್ನು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ಮಾಲೆ ಅರ್ಪಿಸಿ ಹನುಮಾನ್ ಚಾಲಿಸವನ್ನ ಪಠಿಸುವುದರಿಂದ ಶನಿ ದೋಷಗಳು ಕೂಡ ನಿವಾರಣೆ ಆಗಬಹುತ್ತವೆ. ಇನ್ನ ಕಪ್ಪು ವಸ್ತುಗಳ ದಾನವನ್ನ ಮಾಡುವಂತದ್ದು. ಕಪ್ಪು ವಸ್ತ್ರ, ಕಪ್ಪು ಎಳ್ಳು, ಕಬ್ಬಿಣದ ವಸ್ತು ಅಥವಾ ಬಡವರಿಗೆ ಪಾದರಕ್ಷೆ, ಕಂಬಳಿ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಪಕ್ಷಿ ಮತ್ತು ಪ್ರಾಣಿಯ ಸೇವೆಯನ್ನ ಮಾಡುವಂತದ್ದು. ಕಾಗಿಗಳಿಗೆ ಅನ್ನ ಮತ್ತು ಎಳ್ಳು ಬೆರೆಸಿ ಇಡಿ ಹಾಗೂ ಕಪ್ಪು ನಾಯಿಗೆ ಆಹಾರವಾಗಿ ನೀಡುವಂತದ್ದಾಗ್ತದೆ ಇಂದಿನ ದಿವಸ ನೀವು. ಕುಂಭರಾಶಿಯವರ ಕತ್ತಲೆಯು ಎಷ್ಟು ದಟ್ಟವಾಗಿದ್ದರೋ ಒಂದು ಪುಟ್ಟ ಹಣತೆಯ ಬೆಳಕು ಅದನ್ನ ಹೋಗಲಾಡಿಸಬಲ್ಲದು. ಕುಂಭರಾಶಿಯವರಾದ ನೀವು ನವೀನ ಚಿಂತನೆ, ಮಾನವೀಯತೆ ಮತ್ತು ಆಳವಾದ ಜ್ಞಾನವನ್ನ ಹೊಂದಿದವರು. ಶನಿಯ ಪ್ರಭಾವದಿಂದಾಗಿ ನಿಮ್ಮ ಹಾದಿಯಲ್ಲಿ ಪರೀಕ್ಷೆಗಳು, ಸವಾಲುಗಳು ಮತ್ತು ವಿಳಂಬಗಳು ಎದುರಾಗಬಹುದು. ಆದರೆ ಆ ಪರೀಕ್ಷೆಗಳೇ ನಿಮ್ಮನ್ನ ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸುತ್ತವೆ. ಕಲ್ಲೊಂದು ಶಿಲೆಯಾಗಲು ಸಾವಿರಾರು ಉಳಿಪೆಟ್ಟುಗಳನ್ನ ತಿನ್ನಲೇಬೇಕು. ಹಾಗೆಯೇ ಜೀವನದಲ್ಲಿ ಬರುವ ಕಷ್ಟಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ, ನಿಮ್ಮ ಆಂತರಿಕ ಶಕ್ತಿಯನ್ನ ಹೊರತರಲು ಬರುತ್ತವೆ. ಇತರರು ನಿಮ್ಮನ್ನ ನಂಬಿ ಅಥವಾ ಬಿಡಲಿ, ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಆತುರ ಬೇಡ, ತಾಳ್ಮೆಯಿಂದ ದೃಢ ಹೆಜ್ಜೆಯನ್ನ ಇಡಿ. ಶ್ರಮ ಪಡುವ ಪ್ರತಿಯೊಂದು ಕ್ಷಣವೂ ವ್ಯರ್ಥವಾಗುವುದಿಲ್ಲ. ಅದು ಮುಂದೊಂದು ದಿನ ದೊಡ್ಡ ಯಶಸ್ಸಿನ ರೂಪದಲ್ಲಿ ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ. ನಿಮ್ಮ ಕನಸುಗಳನ್ನ ನನಸು ಮಾಡುವ ಸಾಮರ್ಥ್ಯ ನಿಮ್ಮಲ್ಲಿರುವಂತದ್ದು. ಎದ್ದು ನಿಲ್ಲಿ, ಕಾರ್ಯೋನ್ಮುಖರಾಗಿ. ಆಗ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದನ್ನ ನೋಡುವಂತದ್ದಾಗ್ತದೆ. ಇಂದು ಕಚೇರಿಯಲ್ಲಿ ನಿಮ್ಮ ಶ್ರದ್ಧೆ ಮತ್ತು ನಿಷ್ಠೆಗೆ ತಕ್ಕಂತಹ ಮನ್ನಣೆ ಸಿಗಲಿದೆ. ಬಾಕಿ ಉಳಿದಿದ್ದ ಪ್ರಮುಖ ಕಾರ್ಯಗಳು ಪೂರ್ಣಗೊಳ್ಳಲಿವೆ. ಐಟಿ, ತಂತ್ರಜ್ಞಾನ, ಸಂಶೋಧನೆ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಇರುವವರಿಗೆ ನವೀನ ಆಲೋಚನೆಗಳಿಂದ ಉತ್ತಮ ಯಶಸ್ಸು ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ನಿಯಂತ್ರಣದಲ್ಲಿರುವಂತದ್ದು. ಹೊಸ ಆದಾಯದ ಮೂಲಗಳ ಬಗ್ಗೆ ಆಲೋಚನೆಯನ್ನ ನಡೆಸಲು ಸೂಕ್ತವಾಗಿರುವಂತಹ ದಿನ. ಅನಿರೀಕ್ಷಿತ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಸಣ್ಣ ಪ್ರಮಾಣದ ಖರ್ಚುಗಳು ಕೂಡ ಎದುರಾಗಬಹುದು. ಷೇರು ಮಾರುಕಟ್ಟೆ ಅಥವಾ ಅಪಾಯಕಾರಿ ಹೂಡಿಕೆಗಳಲ್ಲಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳದೆ ಅನುಭವಿಗಳ ಸಲಹೆಯನ್ನ ಪಡೆದುಕೊಳ್ಳಬೇಕಾಗುತ್ತೆ. ಇನ್ನು ವಿಶೇಷವಾಗಿ ನೋಡುವುದಾದರೆ ಇಂದು ಸಂಜೆ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ಧ್ಯಾನದೊಂದಿಗೆ ಜಪಿಸಬೇಕಾಗುತ್ತೆ. ಇನ್ನು
ಇನ್ನು ಹನುಮಂತನನ್ನ ಆರಾಧಿಸುವುದರಿಂದ ಶನಿ ದೋಷಗಳು ಶಮನವಾಗುತ್ತವೆ. ಬೆಳಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಶನಿವಾರ ಅಥವಾ ಸಂಜೆ ಸಮಯದಲ್ಲಿ ಅರಳಿ ಮರದ ಕೆಳಗೆ ಅಥವಾ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಬೇಕಾಗುತ್ತೆ. ಇನ್ನ ಸೇವೆಯನ್ನ ಮಾಡುವಂತದ್ದು, ಕಾಗೆಗಳಿಗೆ ಅನ್ನ ಮತ್ತು ನೀರನ್ನ ಇಡಿ ಅಥವಾ ಬೀದಿ ನಾಯಿಗಳಿಗೆ ರೊಟ್ಟಿ ಬಿಸ್ಕತ್ ನೀಡುವುದರಿಂದ ಕಾರ್ಯದಲ್ಲಿರುವಂತಹ ವಿಘ್ನಗಳು ಕೂಡ ದೂರವಾಗುವಂತದ್ದಾಗ್ತದೆ. ಮೀನರಾಶಿ. ಮೀನರಾಶಿಯವರ ಕತ್ತಲ ರಾತ್ರಿಯ ನಂತರ ಉದಯಿಸುವಂತಹ ಸೂರ್ಯನಂತೆ ನಿಮ್ಮ ಪ್ರತಿಭೆ ಪ್ರಕಾಶಿಸಲೇಬೇಕು. ಸೋಲನ್ನ ನೋಡಿ ಹೆದರಬೇಡಿ, ಅದು ಗೆಲುವಿನ ಶಿಖರಕ್ಕೆ ಕೊಂಡೊಯ್ಯಲು ಇರುವಂತಹ ಮೆಟ್ಟಲು. ನಿಮ್ಮ ಕನಸುಗಳನ್ನ ನನಸು ಮಾಡುವ ಸಾಮರ್ಥ್ಯ ನಿಮ್ಮಲ್ಲೇ ಇದೆ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ, ಆಗ ಖಂಡಿತವಾಗಿಯೂ ನಿಮ್ಮದಾಗುವಂಥದ್ದು. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ಮುಗಿಸಲು ಬರುವುದಿಲ್ಲ, ಈಜುವುದನ್ನ ಮತ್ತಷ್ಟು ಗಟ್ಟಿಯಾಗಿ ಕಲಿಸಲು ಬರುತ್ತವೆ. ನಿಮ್ಮ ಆಂತರಿಕ ಧ್ವನಿಯನ್ನ ನಂಬಿ ಹೊರಗಿನ ಜಗತ್ತು ನಿಮ್ಮನ್ನ ಅನುಮಾನಿಸಿದರೂ ನಿಮ್ಮ ಗುರಿಯ ಮೇಲೆ ನಿಮಗಿರುವಂತಹ ಶ್ರದ್ಧೆ ಅಲುಗಾಡಬಾರದು. ಮೀನರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರವಾದ ಕರುಣೆ, ಸೃಜನಶೀಲತೆ ಮತ್ತು ದೈವಿಕ ಚಿಂತನೆಯುಳ್ಳವರು. ನಿಮ್ಮ ಮೃದು ಸ್ವಭಾವವನ್ನ ನಿಮ್ಮ ದೌರ್ಬಲ್ಯ ಎಂದು ಯಾರೂ ಕೂಡ ಭಾವಿಸಬಾರದು. ಆ ಅದ್ಭುತದಲ್ಲಿ ಅಂತದ್ದನ್ನ ದೊಡ್ಡ ಬಿರುಗಾಳಿಯನ್ನ ಗೆಲ್ಲುವಂತಹ ತಾಳ್ಮೆ ಇದೆ. ಅಂದ್ರೆ ಬೃಹತ್ವದಲ್ಲಿ ಇರುವಂತದ್ದು ಅದು. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ಮುಗಿಸಲು ಬರುವುದಿಲ್ಲ, ಈಜುವುದನ್ನ ಮತ್ತಷ್ಟು ಗಟ್ಟಿಯಾಗಿ ಕಲಿಸಲು ಬರುತ್ತವೆ. ನಿಮ್ಮ ಆಂತರಿಕ ಧ್ವನಿಯನ್ನ ಗಟ್ಟಿಯಾಗಬೇಕಾಗುತ್ತೆ. ಹೊರಗಿನ ಜಗತ್ತು ನಿಮ್ಮನ್ನ ಅನುಮಾನಿಸಿದರೋ ನಿಮ್ಮ ಗುರಿಯ ಮೇಲೆ ಮಾತ್ರ ನಿಮಗಿರುವಂತಹ ಶ್ರದ್ಧೆ ಅಲುಗಾಡಬಾರದು. ನಿಮ್ಮ ಜೀವನದಲ್ಲಿ ಇಂದು ಶಿಕ್ಷಣ, ಸಮಾಲೋಚನೆ, ಬ್ಯಾಂಕಿಂಗ್, ಸಂಶೋಧನೆ ಮತ್ತು ಐಟಿ ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಅನುಭವದ ಮತ್ತು ಜ್ಞಾನಕ್ಕೆ ಕಚೇರಿಯಲ್ಲಿ ಮನ್ನಣೆಯೂ ಕೂಡ ಸಿಗುವಂತದ್ದು. ಮೇಲಾಧಿಕಾರಿಗಳು ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಹೊಸ ಯೋಜನೆಗಳನ್ನ ವಹಿಸಬಹುದು. ಅತಿಯಾದ ಭಾವನಾತ್ಮಕತೆಯಿಂದ ಅಥವಾ ಇತರರ ಮಾತುಗಳನ್ನ ಕುರುಡಾಗಿ ನಂಬಿ ವೃತ್ತಿಪರ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ಇನ್ನು ಆದಾಯದ ಹರಿವು ಕೂಡ ಉತ್ತಮವಾಗಿರುತ್ತದೆ. ಧಾರ್ಮಿಕ ಅಥವಾ ಶುಭ ಕಾರ್ಯಗಳಿಗಾಗಿ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ದೀರ್ಘಾವಧಿಯ ಉಳಿತಾಯ ಯೋಜನೆಗಳು ಅಥವಾ ಚಿನ್ನ, ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಅನುಕೂಲಕರವಾದಂತಹ ದಿನವಾಗಿದೆ. ಇನ್ನು ಯಾರಿಗಾದರೂ ಸಾಲ ಕೊಡುವ ಮುನ್ನ ಅಥವಾ ತೆಗೆದುಕೊಳ್ಳುವ ಮುನ್ನ ಸರಿಯಾದ ಒಂದು ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಧಾರ್ಮಿಕ ಮತ್ತು ಮಂಗಳಕರ ವಾತಾವರಣವಿರುತ್ತದೆ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಯಿಂದ ಮನಸ್ಸಿಗೆ ತೃಪ್ತಿಯು ಕೂಡ ದೊರೆಯುವಂತದಾಗ್ತದೆ. ಇನ್ನು ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಮತ್ತು ಹೊಂದಾಣಿಕೆಯೇ ಇರುವಂತದ್ದು. ಒಟ್ಟಿಗೆ ಸಮಯವನ್ನ ಕಳೆಯುವುದು, ಪ್ರೀತಿಯು ಕೂಡ ಹೆಚ್ಚಾಗುವಂತದ್ದು. ಇನ್ನು ಸಾಮಾನ್ಯವಾಗಿ ಆರೋಗ್ಯವು ಸುಸ್ಥಿತಿಯಲ್ಲಿರುವಂತದ್ದು. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಅಥವಾ ಕಾಲಿನ ನೋವು, ಆಯಾಸ ಕಾಣಿಸಿಕೊಳ್ಳಬಹುದು. ಜಡ್ಡಿನ ಮೇಲೆ ಅತಿಯಾದಂತಹ ಒಂದು ಸಿಹಿ ಪದಾರ್ಥಗಳನ್ನ ಕಡಿಮೆ ಮಾಡಿ ತಾಜಾ ಹಣ್ಣಿನ ರಸ ಮತ್ತು ಸಾಕ್ಷಿತ್ವಕವಾದಂತಹ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಬೆಳಗ್ಗೆ ಸ್ನಾನದ ನಂತರ ಹಳದಿ ವಸ್ತ್ರವನ್ನ ಧರಿಸಿ ಓಂ ಹೃಂ ಬೃಹಸ್ಪತಿ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಿ. ಇನ್ನು ಕಡಲೆಬೇಳೆ, ಬಾಳೆಹಣ್ಣು, ಹಳದಿ ಹೂವು ಅಥವಾ ಅರಿಶಿನವನ್ನ ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶ್ರೀ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಳಸಿ ಮಾಲೆಯನ್ನ ಅರ್ಪಿಸಿ ಅಥವಾ ಮನೆಯಲ್ಲಿಯೇ ವಿಷ್ಣು ಸಹಸ್ರನಾಮವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ ಇಂದಿನ ದಿವಸ ನೀವು.